ಇನ್ನೊಬ್ಬರಿಗೆ ಸಹಾಯ ಸಹಕಾರಗಳನ್ನು ಮಾಡಲಿಕ್ಕೆ ಹೋಗಿ ನೀವು ಸಿಕ್ಕಾಕೊಳ್ಳುವಂಥ ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಖಾಲಿ ಭೂಮಿ ಇರತಕ್ಕಂಥದ್ದನ್ನು ಕೃಷಿಗೆ ಮಾರ್ಪಾಡು ಮಾಡುವಂಥದ್ದಾಗಿರಬಹುದು, ಅಥವಾ ಹೈನುಗಾರಿಕೆ, ಹಾಲಿನ ಉತ್ಪನ್ನಗಳ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥ ವ್ಯವಹಾರಗಳು, ಮಾರಾಟ ಅಥವಾ ಕೊಂಡುಕೊಳ್ಳುವಂಥದ್ದು ಇತ್ಯಾದಿಗಳನ್ನು ಮಾಡುವವರಿಗೂ ಕೂಡ ಶುಭ ಫಲಗಳಿರುತ್ತೆ. ಪ್ರತಿನಿತ್ಯ ಸ್ವಲ್ಪ ಸಮಯವನ್ನು ದೇವತಾರಾಧನೆಗೋಸ್ಕರವಾಗಿ ತೆಗೆದಿಟ್ಕೊಂಡ್ರೆ ಶುಭ ಫಲವನ್ನು ಕಾಣುವಂಥ ಯೋಗಗಳು ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರತಕ್ಕಂತಹ ಎಲ್ಲ ವಿಡಿಯೋಗಳು ನಿಮಗಾಗಿ, ನಿಮ್ಮ ಸಕಲ ಸಂಕಷ್ಟ ನಿವಾರಣೆಗಾಗಿ. ನಾವಿವತ್ತಿನ ದಿವಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಗ್ರಹಸ್ಥಿತಿಗಳನ್ನು ನೋಡುವುದಾದರೆ, ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಗುರುವು, ಸಿಂಹ ರಾಶಿಯಲ್ಲಿರ್ತಕ್ಕಂತಹ ಕೇತುವು, ಮಕರ ರಾಶಿಯಲ್ಲಿ ತನ್ನ ಉಚ್ಚಾವಕಾಶ ರಾಶಿಯಲ್ಲಿರ್ತಕ್ಕಂತಹ ಕುಜನು, ಕುಂಭ ರಾಶಿಯಲ್ಲಿರ್ತಕ್ಕಂತಹ ರವಿ, ಬುಧ, ಶುಕ್ರ, ಅದೇ ರೀತಿಯಾಗಿ ರಾಹು, ಮೀನರಾಶಿಯಲ್ಲಿರ್ತಕ್ಕಂತಹ ಶನಿ. ಈ ಒಂದು ಗ್ರಹಸ್ಥಿತಿಗಳ ಮುಖಾಂತರವಾಗಿ 12 ರಾಶಿಗಳಿಗೆ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳೋದನ್ನು ಇವತ್ತಿನ ದಿವಸ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಮಕರ ರಾಶಿ ಜನ್ಮ ರಾಶಿಯಲ್ಲಿರುವಂತಹ ಉಚ್ಚಸ್ಥಾನದಲ್ಲಿರ್ತಕ್ಕಂಥ ಕುಜನಿಂದಾಗಿ ಮಾಡಿದಂತಹ ಪ್ರಯತ್ನಗಳಲ್ಲಿ ಅಥವಾ ವ್ಯವಹಾರಗಳಲ್ಲಿ, ಉದ್ಯೋಗಗಳಲ್ಲಿ, ಎಲ್ಲ ವಿಚಾರಗಳಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗಗಳಿರುವಂಥದ್ದು. ಇಲ್ಲಿಯ ತನಕ ಸಾಕಷ್ಟು ರೀತಿಯಾದಂತಹ ಮಾನಸಿಕವಾಗಿರ್ತಕ್ಕಂಥ ಗೊಂದಲ, ನರಳಾಟಗಳನ್ನು ಅನುಭವಿಸಿ ಮನಸ್ಸಿಗೆ ಬೇಸತ್ತು ಇನ್ಯಾವುದು ಬೇಡ ಇರತಕ್ಕಂತಹ ಒಂದು ಗ್ರಹಸ್ಥಿತಿಗಳು, ಗ್ರಹಬಲಗಳು ಸಾಕಷ್ಟು ರೀತಿಯಾದಂತಹ ತೊಂದರೆಗಳನ್ನು ಕೊಡ್ತಾ ಇದೆ ಅಂತ ಹೇಳುವಂತಹ ಮನಸ್ಥಿತಿಯಿಂದ ಇದ್ದರೆ ಆದಷ್ಟು ಆ ಒಂದು ನೆಗೆಟಿವ್ ಯೋಚನೆಗಳಿಂದ ಹೊರಗಡೆ ಬನ್ನಿ. ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳನ್ನು ಮಾಡೋದ್ರಿಂದ ರಾಶಿಯಲ್ಲಿ ಉಚ್ಚಸ್ಥರಾಗಿರ್ತಕ್ಕಂಥ ಕುಜನಿಂದಾಗಿ ಶುಭ ಫಲವನ್ನು ಕಾಣುವಂಥದ್ದಿದೆ. 15 ಫೆಬ್ರವರಿ 2026 ಮಹಾಶಿವರಾತ್ರಿ ಇರೋದ್ರಿಂದ ಪಂಚಭೂತಾತ್ಮಕವಾಗಿರುವಂತಹ ಲಿಂಗಗಳಲ್ಲಿ ಅಗ್ನಿಕ್ಷೇತ್ರವಾಗಿರುವಂತಹ, ಸದಾಕಾಲ ಶಿವನ ಜಾಗೃತ ಸ್ಥಳವಾಗಿರುವಂತಹ ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ರುದ್ರಾಭಿಷೇಕವು, ಅದೇ ರೀತಿ ರುದ್ರ ಹೋಮವನ್ನು ಮಾಡಲಿಕ್ಕೆ ಭಗವಂತನ ಪ್ರೇರಣೆಯಿಂದ ಸಂಕಲ್ಪ ಮಾಡಿದ್ದೇನೆ. ಈ ಸಂಕಲ್ಪದಲ್ಲಿ ನೀವೇನಾದರೂ ಭಾಗಿಯಾಗಬೇಕು ಅಂತಿದ್ರೆ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರ, ರಾಶಿ, ನಿಮ್ಮ ವಿಳಾಸವನ್ನು ಕಳಿಸಿಕೊಟ್ರೆ ಆ ದಿವಸದ ಪೂಜೆಯಲ್ಲಿ ನಿಮ್ಮ ಹೆಸರನ್ನು ಸಂಕಲ್ಪ ಮಾಡಿ ನಿಮಗಿರ್ತಕ್ಕಂತಹ ಸಕಲ ಸಂಕಷ್ಟಗಳು, ದುರಿತ, ದುಃಖ, ದುಮ್ಮಾನಗಳು, ಅಪಮೃತ್ಯು ಪೀಡೆಗಳು ಏನೇ ಇದ್ರೂ ನಿವಾರಣೆಯಾಗುವಂಥ ಸಂಕಲ್ಪಗಳನ್ನು ಮಾಡಿ ಆ ಪ್ರಸಾದವನ್ನು ಪೋಸ್ಟ್ ಮುಖಾಂತರವಾಗಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಕೆಳಗಡೆ ಕಾಣಿಸುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಈ ಒಂದು ಅನುಕೂಲವನ್ನು ಸದುಪಯೋಗ ಪಡಿಸ್ಕೊಳ್ತೀರಿ ಅಂತ ಭಾವಿಸ್ತೇನೆ. ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಂತ ಒಂದು ಅವಶ್ಯಕತೆಗಳಿರುವಂಥದ್ದು. ಶುಭ ವಿಚಾರಗಳನ್ನು ಅಥವಾ ಶುಭ ವಾರ್ತೆಗಳನ್ನು ಆಗಾಗ ಕೇಳುವಂತಹ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಋಣಬಾಧ್ಯತೆಯು ಕೂಡ ಬಾಧಿಸುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಋಣಬಾಧ್ಯ ಇನ್ನೊಬ್ಬರ ಕೈಲಿಂದ ತಗೊಂಡಿರ್ತಕ್ಕಂತಹ ಒಂದು ವ್ಯವಸ್ಥೆಗಳನ್ನು, ಹಣವನ್ನು ಅಥವಾ ಅನುಕೂಲಗಳನ್ನು, ಸಹಾಯವನ್ನು ಮರಳಿ ಉಪಕಾರವನ್ನು ಮಾಡಲಿಕ್ಕೆ ಕೈಲಾಗದೆ ಒಂದು ನಿಸ್ಸಹಾಯಕ ಸ್ಥಿತಿಯಲ್ಲಿ ನಿಲ್ಲಬೇಕಾದಂಥ ಪರಿಸ್ಥಿತಿಯನ್ನು ಕೂಡ ಎದುರಿಸುವಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಧನಾತ್ಮಕವಾಗಿರಿ. ಮುಂದಿನ ಒಂದು ಗ್ರಹಸ್ಥಿತಿಗಳ ಮುಖಾಂತರವಾಗಿ ಯಾವ ರೀತಿ ಇದೆ ಅಂತ ಹೇಳೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ಒಳ್ಳೆಯ ಒಂದು ಗ್ರಹಸ್ಥಿತಿಗಳು ರಾಶಿಯಲ್ಲಿರುವಂತಹ ಕುಜನಿಂದಾಗಿ ಅನುಕೂಲಗಳಾಗಿರುವಂಥದ್ದು. ಅದೇ ರೀತಿ ವಾಕ್ಸ್ಥಾನ ಅಂತ ಹೇಳ್ತೇವೆ, ಅಂದರೆ ಮಾತಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಲ್ಲಿ ಸ್ವಲ್ಪ ನೋಡಿಕೊಂಡು ಮಾತಾಡಬೇಕಾದಂಥ ಒಂದು ಸಮಯವಾಗಿರುವಂಥದ್ದು. ನೀವು ಆಡಿರ್ತಕ್ಕಂಥ ಮಾತು ಇನ್ನೊಬ್ಬರಿಗೆ ಮುಳ್ಳಿನ ರೀತಿ ಚುಚ್ಚುವಂಥ ಸಾಧ್ಯತೆಗಳಿರುತ್ತೆ. ಅದರಿಂದಾಗಿ ಮನಸ್ಸಿಗೆ ಬೇಜಾರಾಗುವಂಥದ್ದು, ಸಂಬಂಧಗಳು ಹಾಳಾಗುವಂಥದ್ದು, ಬಂಧುತ್ವಗಳು ಹಾಳಾಗುವಂಥದ್ದು, ತಿರ್ಗ ಶತ್ರುತ್ವಗಳು ಸ್ಟಾರ್ಟ್ ಆಗುವಂಥದ್ದು. ಯಾಕಂದರೆ 6ನೇ ಸ್ಥಾನದಲ್ಲಿರುವಂಥ ಗುರುವು ಅನಗತ್ಯ ಶತ್ರುತ್ವ, ಎಲ್ಲರೊಟ್ಟಿಗೆ ಶತ್ರುತ್ವ, ಎಲ್ಲರೂ ಕೂಡ ನಿಮಗೆ ಶತ್ರುಗಳ ರೀತಿಯಲ್ಲಿ ಕಾಣಿಸುವಂಥ ಸಾಧ್ಯತೆಗಳಿರುತ್ತೆ. ಋಣ ಸಾಲಗಳು ಬೆಳೀತಾ ಬೆಳೀತಾ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಮೊದಲು ತಗೊಂಡಿರುವಂಥದ್ದನ್ನೇ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನು ಮುಂದೆ ಏನು ಮಾಡುವ ಅಂತ
ಹೇಳುವಂಥ ಚಿಂತನೆಗಳು ನಿಮಗೆ ಡಿಪ್ರೆಷನ್ಗೆ ತಗೊಂಡು ಹೋಗುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಸ್ವಲ್ಪ ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆ, ಮನೆ ದೇವರ ಆರಾಧನೆಗಳನ್ನು ಮಾಡಿಕೊಳ್ಳುವಂಥದ್ದು, ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳುವಂಥದ್ದು, ಪ್ರತಿನಿತ್ಯ ಸ್ವಲ್ಪ ಸಮಯವನ್ನು ದೇವತಾರಾಧನೆಗೋಸ್ಕರವಾಗಿ ತೆಗೆದಿಟ್ಕೊಂಡ್ರೆ ಶುಭ ಫಲವನ್ನು ಕಾಣುವಂಥ ಯೋಗಗಳು ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. ಸಹಾಯ ಸಹಕಾರಗಳು ಕೂಡ ಒಳ್ಳೆ ರೀತಿಯಿಂದ ಸಿಗುವಂಥ ಯೋಗ ಈ ಒಂದು ಸಂದರ್ಭದಲ್ಲಿದೆ. 3ನೇ ಸ್ಥಾನದಲ್ಲಿರ್ತಕ್ಕಂಥ ಶನಿಯು ಸಾಕಷ್ಟು ಒಳ್ಳೆಯ ಫಲವನ್ನು ಸಹೋದರರಿಂದ ನೀವು ಯಾವುದಾದ್ರೂ ಸಹಾಯ ಸಹಕಾರಗಳನ್ನು ನಿರೀಕ್ಷೆ ಮಾಡಿದರೆ ಕೊಡಿಸುವಂತಹ ಯೋಗಗಳು ಬರುವಂಥದ್ದು. 4ನೇ ಸ್ಥಾನಾಧಿಪತಿಯೇ ರಾಶಿಯಲ್ಲಿ ಉಚ್ಚಸ್ಥನಾಗಿರುವುದರಿಂದಾಗಿ ವಾಹನವನ್ನು ಚೇಂಜ್ ಮಾಡುವಂಥದ್ದು, ಇರತಕ್ಕಂಥ ವಾಹನವನ್ನು ಕೊಟ್ಟು ಬೇರೆಯನ್ನು ತಗೊಳ್ಳುವಂತಹ ಒಂದು ಸಂದರ್ಭಗಳು ಕೂಡ ಬರುವಂಥದ್ದಿದೆ. ಅದೇ ರೀತಿ ಹೊಸ ವಾಹನವನ್ನು ಖರೀದಿ ಮಾಡುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ಭೂಮಿಯನ್ನು ಅಭಿವೃದ್ಧಿಯನ್ನು ಮಾಡುವಂಥದ್ದು, ಖಾಲಿ ಭೂಮಿ ಇರತಕ್ಕಂಥದ್ದನ್ನು ಕೃಷಿಗೆ ಮಾರ್ಪಾಡು ಮಾಡುವಂಥದ್ದಾಗಿರಬಹುದು, ಅಥವಾ ಹೈನುಗಾರಿಕೆ, ಹಾಲಿನ ಉತ್ಪನ್ನಗಳ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥ ವ್ಯವಹಾರಗಳು, ಮಾರಾಟ ಅಥವಾ ಕೊಂಡುಕೊಳ್ಳುವಂಥದ್ದು ಇತ್ಯಾದಿಗಳನ್ನು ಮಾಡುವವರಿಗೂ ಕೂಡ ಶುಭ ಫಲಗಳಿರುತ್ತೆ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರ, ಹೋಟೆಲ್ ಉದ್ಯಮಗಳಿಗೆ ಎಲ್ಲದಕ್ಕೂ ಕೂಡ ಶುಭ ಫಲವನ್ನು ಕಾಣುವಂಥದ್ದಿದೆ. ಅದೇ ರೀತಿಯಾಗಿ ಬಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರಗಳನ್ನು ಮಾಡುವವರಿಗೂ ಕೂಡ ಶುಭ ಫಲವನ್ನು ಕಾಣುವಂಥದ್ದು ಇರತಕ್ಕಂಥದ್ದು. ಮಕ್ಕಳ ಒಂದು ಆರೋಗ್ಯದಲ್ಲಿ ಹೆಚ್ಚಿಗೆ ಗಮನವನ್ನು ಕೂಡ ಕೊಡಬೇಕಾದಂಥ ಒಂದು ಅವಶ್ಯಕತೆಗಳಿದೆ. ಪಂಚಮಾಧಿಪತಿಯಾಗಿರ್ತಕ್ಕಂಥ ಶುಕ್ರನು 2ನೇ ಸ್ಥಾನದಲ್ಲಿ ಶನಿಯ ಒಂದು ಕ್ಷೇತ್ರದಲ್ಲಿ ರವಿಯ ಯುತಿಯನ್ನು ಪಡೆದಿರುವುದರಿಂದಾಗಿ ಕೆಲವಷ್ಟು ಮಕ್ಕಳ ಒಂದು ವಿಚಾರಗಳಲ್ಲಿ ಸಂಬಂಧಪಟ್ಟು ಗೊಂದಲಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಹೆಚ್ಚಿಗೆ ಗಮನ ಇಟ್ಟುಕೊಂಡು ಮುಂದುವರಿರಿ, ಶುಭ ಫಲವನ್ನು ಕಾಣುವಂಥ ಯೋಗಗಳಿರುವಂಥದ್ದು. ಇನ್ನೊಬ್ಬರಿಗೆ ಸಹಾಯ ಸಹಕಾರಗಳನ್ನು ಮಾಡಲಿಕ್ಕೆ ಹೋಗಿ ನೀವು ಸಿಕ್ಕಾಕೊಳ್ಳುವಂಥ ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಮುಂದುವರಿರಿ. ವಿವಾಹದ ವಿಚಾರಕ್ಕೋಸ್ಕರವಾಗಿ ಮಾಡ್ತಾ ಇರುವಂಥ ಪ್ರಯತ್ನಕ್ಕೆ ಶುಭ ಫಲಗಳಿದೆ. ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥ ಯೋಗಗಳು, ಪೂರ್ವಜನ್ಮದ ಯಾವುದೋ ಒಂದು ಅಂಶ ನಿಮಗೆ ಅನುಕೂಲವನ್ನು ಮಾಡಿಕೊಡುವಂತಹ ಎಲ್ಲ ಸಂದರ್ಭಗಳನ್ನು ನೀವು ಈ ಒಂದು ಸಂದರ್ಭದಲ್ಲಿಯೂ ಕೂಡ ಕಾಣಬಹುದು. ಅದೇ ರೀತಿಯಾಗಿ 9ನೇ ಸ್ಥಾನ ಅಂತ ಹೇಳಿದರೆ ಭಾಗ್ಯ ಧರ್ಮ ದಯಾಪುಣ್ಯ ತಪಸ್ತಾತ ಸುತಾತ್ಮಜ ಜ್ಞಾನೋಪಾಸನ ಸೌಶೀಲ್ಯ ಗುರವೋ ನವಮಾಧವಿ. 9ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶುಕ್ರ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಒಳ್ಳೆಯ ಭಾಗ್ಯೋದಯವಾಗುವಂಥ ಕಾಲಘಟ್ಟವಾಗಿರುತ್ತೆ. ಮಾಡುವಂಥ ಪ್ರಯತ್ನಕ್ಕೆ ತಕ್ಕನಾದಂಥ ಪ್ರತಿಫಲವೂ ಕೂಡ ಈ ಒಂದು ತಿಂಗಳ ಅಂತ್ಯದಲ್ಲಿ ಸಿಗುವಂಥ ಯೋಗಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಖರ್ಚು ವೆಚ್ಚಗಳನ್ನು ಕೂಡ ಸ್ವಲ್ಪ ಹಿಡಿತದಲ್ಲಿಟ್ಕೊಂಡು ಗಮನದಲ್ಲಿಟ್ಟುಕೊಂಡು ಮುಂದುವರಿಯಿರಿ. ಎಲ್ಲ ವಿಚಾರದಲ್ಲಿಯೂ ಕೂಡ ಗಡಿಬಿಡಿಯಲ್ಲಿ ತೆಗೊಂಡಂಥ ನಿರ್ಧಾರಗಳು ನಿಮಗೆ ನಷ್ಟವನ್ನು ತಂದೊಡ್ಡುವಂಥ ಸಾಧ್ಯತೆಗಳಿರುತ್ತೆ. ಮೋಸ ಆಗುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಯಿರಿ. ಒಳ್ಳೆಯ ಲಾಭಾಂಶವನ್ನು ಕೂಡ ವ್ಯವಹಾರ ಉದ್ಯೋಗದಲ್ಲಿ ಸಂಬಂಧಪಟ್ಟಿರುವಂಥ ವಿಚಾರದಲ್ಲಿ ನಿರೀಕ್ಷೆ ಮಾಡಬಹುದು. ತಕ್ಕನಾದಂತಹ ಪ್ರತಿಫಲವು ಕೂಡ ಈ ಒಂದು ಸಂದರ್ಭದಲ್ಲಿ ಸಿಗುತ್ತೆ. ಶುಭ ಫಲವನ್ನು ಕಾಣುವಂಥ ಯೋಗವು ಈ ಒಂದು ತಿಂಗಳಿನಲ್ಲಿರ್ತಕ್ಕಂಥದ್ದು. ಸ್ವಲ್ಪ ಧನಾತ್ಮಕವಾಗಿ ಮುಂದುವರಿಯಿರಿ. ಮಿಶ್ರ ಫಲವನ್ನು ಅನುಭವಿಸುವಂಥ ಒಂದು ಕಾಲಘಟ್ಟವಾಗಿರುತ್ತೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಅನುಕೂಲವನ್ನು ಪಡೆಯಲಿಕ್ಕೆ ತಾಯಿ ದುರ್ಗಾ ಪರಮೇಶ್ವರಿಯಲ್ಲಿ ಅನುಗ್ರಹಕ್ಕೋಸ್ಕರವಾಗಿ ಪುಷ್ಪಾಂಜಲಿಯನ್ನು ಅಥವಾ ಹೂವಿನ ಪೂಜೆಯನ್ನು ಅಥವಾ ದುರ್ಗಾ ಪೂಜೆಯನ್ನು ನಿಮ್ಮ ಕೈಲಿ ಯಥಾಶಕ್ತಿಯಾಗಿರ್ತಕ್ಕಂಥ ಸೇವೆಯನ್ನು ಸಮರ್ಪಣೆ ಮಾಡಿ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿಯಲ್ಲಿ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಆ ಒಂದು ದೈವಿಕವಾಗಿರ್ತಕ್ಕಂಥ ಅನುಗ್ರಹವನ್ನು ನೀವು ಪಡೆಯುವುದರಿಂದಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಒಳ್ಳೆಯದನ್ನು ಪಡೆಯಲಿಕ್ಕಿರುವಂಥ ಅವಕಾಶಗಳು ಸಿಗುತ್ತೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಅನುಕೂಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಶುಭಂ ಭೂಯಾತ್.